ಎಲ್ಲರೂ ಎದುರಿಂಟು ಭಾರತ ಮಂಡಲ ಭಾವಚಿತ್ರದ ಪುಷ್ಪಾರ್ಚನೆ ಆಗ್ತದೆ. ಎಲ್ಲರೂ ಎದುರಿಂಟು ಗೌರವ ಸಲ್ಲಿಸಬೇಕು. ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಗಣ್ಯರಿಗೆ ಧನ್ಯವಾದಗಳು ತಿಳಿಸ್ತಾ, ಈ ದೇಶದ ಜನರಿಗೆ ಈ ದೇಶ ನಮ್ದು ಅನ್ನಿಸ್ಬೇಕು. ಈ ಎಲ್ಲ ಜನಜಾತಿಯ ಜನರಿಗೆ ಅವೆಲ್ಲರೂ ಹಿಂದೂಗಳು ಅನ್ನಿಸ್ಬೇಕು. ಹಿಂದೂಗಳು ಅನ್ನಿಸಿದ ಜನರು ದೇಶಭಕ್ತರಾಗಬೇಕು. ದೇಶಭಕ್ತ ಜನರು ದೇಶವನ್ನು ರಕ್ಷಣೆ ಮಾಡಬೇಕು. ಜನರು ಹುಚ್ಚ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. 100 ವರ್ಷದ ಹುಚ್ಚ ಅಂತ ಹೇಳಿದ್ರು ಎಲ್ಲ ಕಡೆಯಲ್ಲಿ. ಇದೆಲ್ಲ ಆಗೋ ಕೆಲಸನ ವಿನಂತಿಸಿಕೊಳ್ಳುತ್ತೇವೆ. ಸ್ವಾಮೀಜಿಗಳನ್ನು ಸ್ವಾಗತಿಸಿದ ಶ್ರೀಧರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅರಸಿ ಮರೆಹೊಕ್ಕಡೆಯ ಕಾವ ಗುರುವೇ, ಜಯ ಜಯ ಗುರುವೇ. ಆರು ಅರಿಯದ ಬಯಲೊಳಗೆ ಬಯಲಾಗಿ ನಿಂದ ನಿಲವ ತಂದೆನ್ನ ಕರಸ್ಥಲದಲ್ಲಿ ನೆಲೆಗೊಳಿಸಿದ ಗುರುವೇ ಶರಣು. ಈ ಪ್ರಪಂಚದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಸಂಘದ ಕಡೆಯಿಂದ RSSನ ಶತಾಬ್ದಿ ವರ್ಷದ 100ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಹಿಂಡ್ಲವಾಡಿ ಪಂಚಾಯಿತಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರ ದಿಕ್ಸೂಚಿ ಭಾಷಣ ಇದೆ 4 ಗಂಟೆಗೆ. ಅದೇ ಥರ ಇವತ್ತು ಮರ್ಸೂರಲ್ಲಿ 11 ಗಂಟೆಗೆ, ಇವತ್ತು 8ನೇ ತಾರೀಕು ಫೆಬ್ರವರಿ ಇವತ್ತಿದೆ. ಇವತ್ತಿನ ಬಂಸಂದ್ರದಲ್ಲೂ ಇದೆ. ಅಂದರೆ ನಮ್ಮ ತಾಲೂಕಿನಾದ್ಯಂತ ಒಂದು ಪಂಚಾಯಿತಿನೂ ಬಿಡದೆ, ನಗರಸಭೆ ಪುರಸಭೆ ಬಿಡದೆ ಎಲ್ಲ ಪಂಚಾಯಿತಿ ನಗರಸಭೆ ಪುರಸಭೆಗಳಲ್ಲಿ ಆಯೋಜನೆ ಮಾಡಿದ್ದೀವಿ. ಸಂಘದ ಕಡೆಯಿಂದ ಆಯೋಜನೆ ಆಗಿದೆ. ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ. ಮೊದಲನೇದಾಗಿ ಹತ್ತಬೆಲೆಯಲ್ಲಿ ಮಾಡಿದ್ವಿ. ಹತ್ತಬೆಲೆಯಲ್ಲೂ ತುಂಬ ಚೆನ್ನಾಗಿ ಜನಗಳ ಸ್ಪಂದನೆ ಆಗಲಿ, ನಮ್ಮ ಹಿಂದೂಗಳು ಬಾಂಧವರ ಸ್ಪಂದನೆಗಳಾಗಲಿ ತುಂಬ ಚೆನ್ನಾಗಿ ಬಂತು. ಈಗ ಮಹಿಳೆಯರು ಕುಂಭ ಹೊತ್ತು ರಸ್ತೆಯಲ್ಲಿ ತುಂಬ ಅದ್ಧೂರಿಯಾಗಿ ನಮ್ಮದೇ ಊರಲ್ಲಿ ಜಾತ್ರೆ, ನಮ್ಮದೇ ಊರಲ್ಲಿ ಹಬ್ಬ, ಆ ಥರ ನಮ್ಮ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಒಂದು ಭಾವನೆ ಮೂಡಿ ಬರ್ತಾ ಇದೆ. ಅಂದರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಿಂದ ಮಂತ್ರ ಜಪಿಸ್ತಾ ಇದ್ದೀವಿ, ಎಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದಕ್ಕೆ ನಮ್ಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿದೆ. ಇದೊಂದು ಉದಾಹರಣೆ ಆಗಿದೆ.
ವಿಜೃಂಭಣೆಯಾಗಿ ಇಲ್ಲಿ ಆಯೋಜಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಬ್ಯಾಗಡದೇನಹಳ್ಳಿ ಹಾಗೂ ಮರ್ಸೂರು ಗ್ರಾಮ ಪಂಚಾಯಿತಿಯ ಎಲ್ಲ ಹಿಂದೂ ಬಾಂಧವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ಮಾತಾ ಭಗಿನಿಯರಿಗೂ ಮತ್ತು ಎಲ್ಲ ನನ್ನ ತಂದೆ ತಾಯಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಭಾರತ್ ಮಾತಾ ಕಿ ಜೈ. ಹಾಗೂ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಇವರ ಎರಡು ಪಂಚಾಯಿತಿಯವರು ಮರ್ಸೂರು ಗೇಟ್ ಬಳಿ ಈ ಹಿಂದೂ ಸಮಾಜೋತ್ಸವವನ್ನು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದಾಗಿ ಆಯೋಜಿಸಿದರು. ಎಲ್ಲ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶೋಭಾಯಾತ್ರೆ ಮೂಲಕ ನಮ್ಮ ಮರ್ಸೂರು ಗ್ರಾಮದಿಂದ ತುಂಬ ಜನ ಹೆಣ್ಮಕ್ಳು, ಸುಮಾರು ಒಂದು 150 ಜನ ಹೆಣ್ಮಕ್ಳು ಕಳಶ ಅನ್ನೋ ತಲೆ ಮೇಲೆ ಹೊರುವ ಮುಖಾಂತರ ಸುಮಾರು 2 ಕಿಲೋಮೀಟ್ರು 2 ತಾಸಿಗೂ ಅಧಿಕವಾಗಿ ಬಿಸಿಲಲ್ಲಿ ತುಂಬ ಕಷ್ಟಪಟ್ಟು ಶೋಭಾಯಾತ್ರೆಯಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಹಾಗೂ 6 ಜೊತೆ ಜೋಡೆತ್ತುಗಳು ಮುಖಾಂತರ ಮರ್ಸೂರು ಗೇಟ್ವರೆಗೆ ಶೋಭಾಯಾತ್ರೆ ಮುಖಾಂತರ ಬಂದು ತುಂಬ ಅದ್ಧೂರಿಯಿಂದ ನೆರವೇರಿಸಿಕೊಟ್ರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು